ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತು ಇಷ್ಟೊಂದು ಬಿಸಿಲಿನ ಬೇಗೆಯಲ್ಲಿಯೂ ಕೂಡ ಇಷ್ಟೊಂದು ಬಿಸಿಲಿನಲ್ಲಿ ಎರಡು ಕಾವೇರಿದ ಚುನಾವಣೆ, ಎರಡು ಜಿಲ್ಲೆಯ ಕಾವೇರಿದ ಚುನಾವಣೆ, ಬಾಗಲಕೋಟೆ ಹಾಗೂ ದಾವಣಗೆರೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಒಳ ಮೀಸಲಾತಿಯ ಒಂದು ಶಬ್ದವು ಕೂಡ ಕೇಳಿ ಬರ್ತಾ ಇದೆ. ಆ ಶಬ್ದ ಏನಂದ್ರೆ ಮಾದಿಗರ ಮೀಸಲಾದ ಹೋರಾಟ ಸಮಿತಿ ಆ ಮಾದಿಗರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನತಕ್ಕಂಥ ಸಿದ್ದರಾಮಯ್ಯರ ಅಭಿಪ್ರಾಯ ಇತ್ತು. ಆದ್ರೆ ಚುನಾವಣೆ ಬಂದ ಪ್ರಯುಕ್ತ ಅದನ್ನು ಮುಂದೂಡಿದ್ದಾರೆ. ಅದು ಕೆಲವು ಧ್ವನಿಗಳು ಕೇಳ್ತಾ ಇದೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯ ಮಾದರವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯಪ್ಪ ಅವರೇ, ನಿಮಗೆ ಈಗಾಗಲೇ ಚುನಾವಣೆಗಳು ಬಾಗಲಕೋಟೆ ಹಾಗೂ ದಾವಣಗೆರೆ ಚುನಾವಣೆಗಳು ನಡೆದಿದೆ. ಒಳ ಮೀಸಲಾತಿ ಸುಮಾರು ವರ್ಷಗಳಿಂದ ಈ ಹೋರಾಟ ನಿರಂತರವಾಗಿದ್ರು. ಈ ಸಾರಿ ನಿಮಗೆ ಸಿದ್ದರಾಮಯ್ಯ ಸಾಹೇಬರು ಒಳ ಮೀಸಲಾತಿಯನ್ನ ನಾವು ನಿಮ್ಗೆ ಮಾಡಿಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಚುನಾವಣೆ ಬಂದ ಪ್ರಯುಕ್ತ ಅದನ್ನು ಮುಂದೂಡಿದ್ದಾರೆ. ಈ ಚುನಾವಣೆಯಲ್ಲಿ ಆ ಮುಂದೂಡಿದ್ದಕ್ಕೆ ಅವ್ರಿಗೆ ನೀವೇನು ಹೇಳಿಕೆ ಇಷ್ಟಪಡ್ತಾ ಇದ್ದೀರಿ? ಚುನಾವಣೆಯನ್ನು ಯಾವ ರೀತಿ ಎದುರಿಸ್ತಾ ಇದ್ದೀರಿ? ಸಿದ್ದರಾಮಯ್ಯ ಸಾಹೇಬರು ಮೋಸಗಾರ. ಹಲವು ಬಾರಿ ನಮ್ಮ ಮಾದಿಗ ಸಮುದಾಯಕ್ಕೆ ಮತ್ತು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಇತರೆ ಜಾತಿಗಳಿಗೆ ಮೋಸ ಮಾಡ್ತಾ ಬಂದಿದ್ದಾನೆ. ಸಿದ್ದರಾಮಯ್ಯ ಸಾಹೇಬ್ಗೆ ಒಂದು ನೆಪ ಬೇಕಾಗಿರುತ್ತೆ. ಅಹಿಂದ ಅಂತ ಹೇಳ್ತಾನೆ. ಅಹಿಂದ ಅಂತ ಹೆಂಗೆ ಹೇಳ್ತಾನೆ ನಮ್ಗೆ ಗೊತ್ತಾಗಲ್ಲ. ಅಹಿಂದ ಅಂತೇಳಿ ನಮ್ಮ ಓಟ್ಗಾಗಿ ನಮ್ಮ ಮಾದಿಗ ಸಮುದಾಯದ ಓಟ್ಗಳನ್ನು ಮತ್ತು ನಮ್ಮ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಓಟ್ಗಳನ್ನ ಅವತ್ತು ಓಟ್ಗಾಗೆ ನಮ್ಮನ್ನು ಅಹಿಂದ ಅಂತ ಬಳಸುವುದನ್ನು ಹೊರತು ಆ ಮಾದಿಗ ಸಮುದಾಯಕ್ಕೆ ಆಗುವಂತ ಮೀಸಲಾತಿಗಳನ್ನ ಬಗ್ಗೆ ಹಲವು ನಮ್ಮ ಹಿರಿಯ ಹೋರಾಟಗಾರರು ಆಗಿರ್ಬೋದು 30-40 ವರ್ಷಗಳ ಹಿಂದೆಲಿಂದ ಇಲ್ಲಿ ತನಕ ಹೋರಾಟ ಮಾಡ್ಕೊಂತ ಬಂದ್ರು. ಮತ್ತು ಕೆಲವರು ನಮ್ಮ ಹಿರಿಯ ಜೀವಿಗಳು ಕೆಲವು ಈ ಮೀಸಲಾತಿ ಸಲುವಾಗಿ ತಮ್ಮ ಪ್ರಾಣನ ಕಳ್ಕೊಂಡ್ರು. ಮತ್ತು ಇನ್ನೂ ತನಕ ನಮ್ಮ ಹಿರಿಯ ಜೀವಿಗಳಾಗಿರ್ಬೋದು ಇನ್ನೂ ಕೂಡ ಹೋರಾಟ ನಿರಂತರ ನಡೆಯಾಕತೈತಿ. ಈಗ ಬರುವ 27ನೇ ತಾರೀಕಿಗೆ ಮೀಸಲಾತಿ ಜಾರಿ ಮಾಡ್ತೀವಿ ನಾವು ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಮತ್ತು ಅವ್ರ ಸರ್ಕಾರನೂ ಹೇಳಿತ್ತು. ಮತ್ತೆ ಇದೇ ರೀತಿಯಿಂದ ಅವ್ರು ಮುಂದಕ್ಕೊಂತ ಹೋಗಾಕತ್ತಾರ. ಈಗ ನಮ್ಮ ಮಾದಿಗ ಸಮುದಾಯದ ಹಿರಿಯರು ಮತ್ತು ಕಿರಿಯರು ನಾವೆಲ್ಲರೂ ಕೂಡ್ಕೊಂಡು ಒಂದು ನಿರ್ಣಯಕ್ಕೆ ಬಂದೀವಿ. ನಾವು ಏನಪ್ಪಾ ಅಂತಂದ್ರೆ ಈ ಬಾಗಲಕೋಟೆ ದಾವಣಗೆರೆ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸುವಂತ ನಿರ್ಧಾರಗಳನ್ನ ನಾವು ತಗೊಳಕತ್ತೀವಿ ಸಮುದಾಯದವರು. ಈಗ ನಾವು ಅದನ್ನ ಸೋಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋದು ನಾವು ನಮ್ಗೆ ಆತ್ಮಸಾಕ್ಷಿಯಾಗಿ ನಾವು ಅದನ್ನ ಸೋಲಿಸ್ತೀವಿ ಅನ್ನೋದು ಒಂದು ಸಮುದಾಯಕ್ಕೆ ಭರವಸೆಯನ್ನು ಹೇಳಿ ಸರ್ಕಾರಕ್ಕೆ ಒಂದು ದಿಟ್ಟ ಎಚ್ಚರಿಕೆಯನ್ನು ನಾವು ಈ ಸೋಲಿನ ಮುಖಾಂತರ ತಿಳಿಸಕ್ ನಾವು ಇಷ್ಟಪಡ್ತೀವಿ. ಆದ್ರೆ ನೀವು ಇಲ್ಲಿ ಬಾಗಲಕೋಟೆಯಲ್ಲಿ ಅಷ್ಟೇ ಕುಂತು ಚೀರಾಡಿದ್ರೆ ಕೂಗಾಡಿದ್ರೆ ಅದು ಎಲ್ಲರಿಗೂ ಧ್ವನಿ ಕೇಳುತ್ತದೆ ಅನ್ನುವಂತ ಅಭಿಪ್ರಾಯ ನಿಮಗೆ ಹೇಗೆ ಬರ್ತದೆ? ಈ ರಾಜ್ಯ ಅಂತ ನಮ್ಮ ಮಾದಿಗ ಸಮುದಾಯ ಮತ್ತು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಾತಿಗಳ ಈ ಎಲ್ಲರಿಗೂ ನಾವು ಮನವರಿಕೆ ಮಾಡಿ ಮತ್ತು ನಮ್ಮ ಬೇರೆ ಸಮುದಾಯದ ನಮ್ಮ ಗೆಳೆಯರದ ಆ ಗೆಳೆಯರಿಗೆ ಬೇರೆ ಸಮುದಾಯದ ಗೆಳೆಯರಿಗೂ ಕೂಡ ನಾವು ಅವ್ರನ್ನ ಮನವರಿಕೆ ಮಾಡ್ಕೊಂಡು ಆ ಓಟನ್ನು ಕೂಡ ಕಾಂಗ್ರೆಸ್ ಹೋಗದಂತೆ ನೋಡ್ಬೇಕಂತೇಳಿ ನಮ್ಮ ಸಮುದಾಯದವರು ನಾವು ಕೂಡ ಅದನ್ನೆಲ್ಲ ನಾವು ಅದನ್ನು ರೋಲ್ ಕ್ರಾಪ್ ಮಾಡಕತ್ತೀವಿ. ಎಷ್ಟೋ ಸಾರಿ ಈಗ ರಾಜ್ಯದಲ್ಲಿ ಈ ಸಿದ್ದರಾಮಯ್ಯ ಸಾಹೇಬರು ಗೆಲ್ಲಬೇಕು ಅನ್ನೋಂತ ಶತಪ್ರಯತ್ನವನ್ನ ಸರ್ಕಾರದ ಪರವಾಗಿ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಪಂಕ್ತಿಯು ಕೂಡ ಮೂಡ್ತಾ ಇಲ್ಲ. ಅವರು ಸೋಲುವಂತಹ ಸಂದರ್ಭಗಳು ಬರ್ತಾ ಇದ್ದೇವೆ ಅನ್ನುವಂತ ಭಾವನೆಗಳು ಕೇಳಿ ಬರ್ತಾ ಇದೆ. ಕಾದು ನೋಡೋಣ, ಮುಂದಿನ ದಿನಮಾನದಲ್ಲಿ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಏನಾಗ್ತದೆ ಅನ್ನುವಂತಕ್ಕಂಥದ್ದನ್ನ ನೇರವಾಗಿ ಅಮೃತ ಟಿವಿ ಚಾನೆಲ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ.